ಇನ್ನು ಹಾಸನದಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ ಪ್ರಜ್ವಲ್ ಪೆನ್ ಡ್ರೈವ್ ಬಗ್ಗೆ ಪ್ರಜ್ವಲ್ ಅಣ್ಣನಿಂದಲೇ ಪ್ರಸ್ತಾಪ ಆಗಿದೆ. ಪೆನ್ ಡ್ರೈವ್ ಅನ್ನ ಹಂಚಿದ್ದೇ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಾಟೀಲ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಾಟೀಲ್ ವಿರುದ್ಧ ಸೂರಜ್ ರೇವಣ್ಣ ಕಿಡಿಕಾರ್ತಿದ್ದಾರೆ. ಇನ್ನು ಪೆನ್ ಡ್ರೈವ್ ಅನ್ನ ಹಂಚಿ ಅಚಾನಕ್ಕಾಗಿ ಸಂಸದ ಆಗಿದ್ದೀರಿ ಅನ್ನೋದಾಗಿ ಹೇಳಿದ್ದಾರೆ. ಸಂಸದ ಶ್ರೇಯಸ್ ಪಾಟೀಲ್ಗೆ ಸೂರಜ್ ರೇವಣ್ಣ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ ನಮ್ಮ ತಂದೆ ನನಗೆ ಕೆಲಸ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ. ಮೈಕ್ ಅನ್ನ ಹಿಡಿದು ಪುಕ್ಕಟ್ಟೆ ಪ್ರಚಾರ ತೆಗೆದುಕೊಳ್ಳೋದನ್ನ ಹೇಳ್ಕೊಟ್ಟಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಪೆನ್ ಡ್ರೈವ್ ಅನ್ನ ಹಂಚಿ ಸಂಸದರಾಗಿ ಆಯ್ಕೆ ಆದಂಗಲ್ಲ ಕೆಲಸ ಮಾಡೋದನ್ನೋ ರೀತಿಯಾಗಿ ಕಿಡಿಕಾರಿದ್ದಾರೆ. ಶ್ರೇಯಸ್ ಪಾಟೀಲ್ ವಿರುದ್ಧ ಕಿಡಿಕಾರಿದ್ದಾರೆ ಎಂಎಲ್ಸಿ ಸೂರಜ್ ರೇವಣ್ಣ. ಹಾಸನದ ಪೆನ್ ಡ್ರೈವ್ ಪ್ರಕರಣ ಇಡೀ ರಾಜ್ಯ ರಾಜಕೀಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿತ್ತು. ಸದ್ಯ ಅದೇ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದು ಬಿಟ್ಟಿದೆ. ಹಾಸನದಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ ಪ್ರಜ್ವಲ್ ಪೆನ್ ಡ್ರೈವ್. ಸದ್ಯ ಪೆನ್ ಡ್ರೈವ್ ವಿಚಾರವನ್ನ ಪ್ರಸ್ತಾಪ ಮಾಡಿರೋದು ಬೇರೆ ಯಾರೂ ಅಲ್ಲ, ಸೂರಜ್ ರೇವಣ್ಣ ಈ ವಿಚಾರವನ್ನ ಎತ್ತಿದ್ದಾರೆ. ಪೆನ್ ಡ್ರೈವ್ ಹಾಸನದ ಬೀದಿಯಲ್ಲಿ ಗಲ್ಲಿಯಲ್ಲೂ ಕೂಡ ಬಹಳಷ್ಟು ಸದ್ದು ಮಾಡಿತ್ತು. ಅಶ್ಲೀಲ ಚಿತ್ರಗಳ ಇದೆ ಎನ್ನುವಂತ ವಿಚಾರವಾಗಿ ಈಗ ಈ ಪೆನ್ ಡ್ರೈವ್ ಏನಿದೆಯಲ್ಲ ಇದನ್ನ ಹಂಚಿದ್ದೇ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಾಟೀಲ್ ಅನ್ನೋದಾಗಿ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಕಾಂಗ್ರೆಸ್ ಸಂಸದ ಆಗಿರುವಂತಹ ಶ್ರೇಯಸ್ ಪಾಟೀಲ್ ವಿರುದ್ಧ ಸೂರಜ್ ರೇವಣ್ಣ ಕಿಡಿಕಾರ್ತಿದ್ದಾರೆ. ಪೆನ್ ಡ್ರೈವ್ ಅನ್ನ ಹಂಚಿ ಅಚಾನಕ್ಕಾಗಿ ಸಂಸದ ಆಗಿದ್ದೀರಿ ಅನ್ನೋದಾಗಿ ಹೇಳಿದ್ದಾರೆ. ಸಂಸದ ಶ್ರೇಯಸ್ ಪಾಟೀಲ್ಗೆ ಸೂರಜ್ ರೇವಣ್ಣ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಸೂರಜ್ ರೇವಣ್ಣ ಮಾತನಾಡುವಂತಹ ಹೊತ್ತಿನಲ್ಲಿ ಪ್ರಜ್ವಲ್ ಮತ್ತೆ ಪ್ರಜ್ವಲಿಸ್ತಾರೆ ಅನ್ನುವಂತ ವಿಚಾರವನ್ನ ಕೂಡ ಎತ್ತಿದ್ರು. ಈಗ ಮತ್ತೆ ಸಂಸದ ಶ್ರೇಯಸ್ ಪಾಟೀಲ್ಗೆ ಸೂರಜ್ ರೇವಣ್ಣ ಅವರು ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಪೆನ್ ಡ್ರೈವ್ ಅನ್ನ ಹಂಚಿ ಅಚಾನಕ್ಕಾಗಿ ಅಂದ್ರೆ ಅಕಸ್ಮಾತ್ ಆಗಿ ನೀವು ಸಂಸದರಾಗಿದ್ದೀರಿ ಅನ್ನೋದಾಗಿ ಟಾಂಗ್ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ತಂದೆ ನನಗೆ ಕೆಲಸ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ. ಮೈಕ್ ಹಿಡಿದು ಪುಕ್ಕಟ್ಟೆ ಪ್ರಚಾರ ತೆಗೆದುಕೊಳ್ಳೋದಲ್ಲ ಅಂತ ರೀತಿಯಾಗಿ ನೇರ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಏನೋ ಪೆನ್ ಡ್ರೈವ್ ಅನ್ನ ಹಂಚಿ ಸಂಸದರಾಗಿ ಆಯ್ಕೆ ಆದಂಗಲ್ಲ ಕೆಲಸ ಮಾಡೋದು ಅಂತ ಫುಲ್ ಗರಂ ಆಗಿದ್ದಾರೆ. ಸಂಸದ ಶ್ರೇಯಸ್ ಪಾಟೀಲ್ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಎಂಎಲ್ಸಿ ಸೂರಜ್ ರೇವಣ್ಣ ಅವರು. ಈಗಾಗಲೇ ಹಾಸನದಲ್ಲಿ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತು. ಇಡೀ ಹಾಸನದ ರಾಜಕೀಯ ವಲಯದಲ್ಲೇ ಪೆನ್ ಡ್ರೈವ್ ವಿಚಾರ ದೊಡ್ಡ ಮಟ್ಟದ ಒಂದು ಕೋಲಾಹಲವನ್ನ ಸೃಷ್ಟಿ ಮಾಡಿತ್ತು. ಜೆಡಿಎಸ್ ನ ಕೈಯಲ್ಲಿದ್ದಂತಹ ಕ್ಷೇತ್ರ ಕೈತಪ್ಪಿ ಹೋಗಿದೆ ಜೆಡಿಎಸ್ಗೆ. ಸದ್ಯ ಕಾಂಗ್ರೆಸ್ನ ಶ್ರೇಯಸ್ ಪಾಟೀಲ್ ಅವರು ಈಗ ಸಂಸದರಾಗಿದ್ದಾರೆ ಹಾಸನದಲ್ಲಿ. ಈಗ ಇವೆಲ್ಲದರ ನಡುವೆ ಸೂರಜ್ ರೇವಣ್ಣ ಅವರು ಗಂಭೀರ ಆರೋಪವನ್ನ ಮಾಡಿ ಕಿಡಿಕಾರಿದ್ದಾರೆ.